ನಮ್ಮೆಲ್ಲರ ಜೀವನದಲ್ಲಿ ನಮ್ಮನ್ನ ಪ್ರೇರೇಪಿಸುವ ಇನ್ಸ್ಪೈರ್ ಮಾಡುವ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ ಅಲ್ವಾ? ಅವರು ಯಾರು ಅಂತ ಎಂದಾದರೂ ಯೋಚಿಸಿದ್ದೀರಾ? ಬನ್ನಿ, ಈ ವಿಶೇಷ ಚರ್ಚೆಯಲ್ಲಿ ನಮ್ಮ ಆದರ್ಶ ವ್ಯಕ್ತಿಗಳನ್ನ ಅಂದ್ರೆ ರೋಲ್ ಮಾಡೆಲ್ಗಳನ್ನ ಹೇಗೆ ಗುರುತಿಸೋದು ಮತ್ತೆ ಅವರಿಂದ ಸ್ಫೂರ್ತಿ ಪಡೆದು ನಮ್ಮದೇ ಆದ ದಾರಿಯನ್ನ ಹೇಗೆ ರೂಪಿಸ್ಕೊಳ್ಳೋದು ಅನ್ನೋದನ್ನ ನೋಡೋಣ. ಸರಿ, ನಮ್ಮ ಇವತ್ತಿನ ಪಯಣದಲ್ಲಿ 4 ಮುಖ್ಯ ಹಂತಗಳಿವೆ. ಮೊದಲನೇದಾಗಿ ರೋಲ್ ಮಾಡೆಲ್ ಅಂದ್ರೆ ನಿಜವಾಗ್ಲೂ ಯಾರು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ನಮ್ಮ ಲೈಫ್ನಲ್ಲಿ ಅಂಥವರನ್ನು ಗುರುತಿಸೋಕೆ ಒಂದು ಸಿಂಪಲ್ ಆಕ್ಟಿವಿಟಿ ಮಾಡೋಣ. ಮೂರನೇದಾಗಿ ಆ ಸ್ಫೂರ್ತಿಯನ್ನ ನಮ್ಮ ಗುರಿಗಳನ್ನ ತಲುಪೋಕೆ ಹೇಗೆ ಬಳಸಬಹುದು ಅಂತ ಕಲಿಯೋಣ. ಕೊನೆಗೆ ಮುಂದೇನ್ ಮಾಡ್ಬೇಕು ಅನ್ನೋದಕ್ಕೆ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ನೋಡೋಣ. ಸಾಮಾನ್ಯವಾಗಿ ರೋಲ್ ಮಾಡೆಲ್ ಅಂತಕ್ಷಣ ನಮ್ಮ ಮನಸ್ಸಿಗೆ ಯಾರು ಬರ್ತಾರೆ? ಹೆಚ್ಚಾಗಿ ಫೇಮಸ್ ಪರ್ಸನಾಲಿಟೀಸ್ ಅಲ್ವಾ? ಆದ್ರೆ ನಿಜವಾದ ಆದರ್ಶ ವ್ಯಕ್ತಿಗಳು ಕೇವಲ ಅಷ್ಟಕ್ಕೆ ಸೀಮಿತವಾಗಿಲ್ಲ. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ನಮ್ಮ ಯೋಚನೆಗೆ ಒಂದು ಸಣ್ಣ ಕಿಕ್ ಸ್ಟಾರ್ಟ್ ಕೊಡೋಕೆ ಒಂದು ಸಿಂಪಲ್ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ನೀವು ಯಾರನ್ನ ಅಡ್ಮೈರ್ ಮಾಡ್ತೀರಾ ಮತ್ತು ಯಾಕೆ? ಈ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಹುಡುಕಿದ್ರೆ ನಮ್ಮ ಮುಂದಿನ ಜರ್ನಿಗೆ ಅದೇ ಫೌಂಡೇಶನ್ ಆಗುತ್ತೆ. ಒಂದು ಕ್ಷಣ ಯೋಚಿಸಿ ನೋಡಿ, ಯಾರು ನೆನಪಿಗೆ ಬರ್ತಾರೆ? ಎಷ್ಟೋ ಸಾರಿ ಏನಾಗುತ್ತೆ ಅಂದ್ರೆ ನಾವು ಎಲ್ಲೋ ದೂರದಲ್ಲಿರೋ ನಕ್ಷತ್ರಗಳನ್ನ ನೋಡ್ತಾ ನಮ್ಮ ಸುತ್ತಮುತ್ತ ಇರೋ ಬೆಳಕನ್ನೇ ಮರ್ತುಬಿಡ್ತೀವಿ. ಸ್ಫೂರ್ತಿ ಅನ್ನೋದು ಬರೀ ಫೇಮಸ್ ಜನರನ್ನ ಮಾತ್ರ ಸಿಗೋದಿಲ್ಲ. ಅದು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಅಕ್ಕಪಕ್ಕ ಇರೋರಲ್ಲೇ ಇರುತ್ತೆ. ನಮ್ಮ ತಂದೆ ತಾಯಿ, ನಮ್ಮ ಟೀಚರ್ಸ್ ಅಥವಾ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಇವರೇ ನೋಡಿ ನಮ್ಮ ನಿಜವಾದ ಹೀರೋಗಳು. ಅವರ ಪ್ರತಿದಿನದ ಮಾತು, ಕೆಲಸ, ನಡವಳಿಕೆಗಳೇ ನಮ್ಮ ವ್ಯಾಲ್ಯೂಸ್, ನಮ್ಮ ಪರ್ಸನಾಲಿಟಿ, ನಮ್ಮ ಕನಸುಗಳನ್ನ ರೂಪಿಸುತ್ತವೆ. ಅವರೇ ನಮ್ಮ ಜೀವನದ ಅಡಿಪಾಯ. ನಮ್ಮ ಸುತ್ತಮುತ್ತ ಇರೋ ಹೀರೋಗಳನ್ನ ಗುರುತಿಸೋದು ಎಷ್ಟು ಮುಖ್ಯ ಅಂತ ಈಗ ಗೊತ್ತಾಯ್ತು. ಸರಿ, ಹಾಗಾದ್ರೆ ಈ ಅರಿವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಕ್ಕೆ ಒಂದು ಪ್ರಾಕ್ಟಿಕಲ್ ಆಕ್ಟಿವಿಟಿ ಮಾಡೋಣ. ಈ ಆಕ್ಟಿವಿಟಿ ತುಂಬಾ ಸಿಂಪಲ್. ಇದರಲ್ಲಿ 3 ಹಂತಗಳಿವೆ. ಮೊದಲನೇದು, ನಿಮಗೆ ಪರ್ಸನಲ್ ಆಗಿ ಗೊತ್ತಿರೋ ಇಬ್ಬರನ್ನ ಆಯ್ಕೆ ಮಾಡಿ. ಎರಡನೇದು, ನೀವು ಮೆಚ್ಚುವ ಆದ್ರೆ ಪರಿಚಯ ಇಲ್ಲದ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿ. ಇದು ಆಪ್ಷನಲ್. ಕೊನೆಗೆ ಅವರಲ್ಲಿ ನಿಮ್ಗೆ ಇನ್ಸ್ಪೈರ್ ಮಾಡುವ ಗುಣಗಳು ಯಾವುವು ಅಂತ ಗುರ್ತಿಸಿ. ಸರಿ, ಇಲ್ಲಿ ನಾವು ಏನ್ ಗಮನಿಸ್ಬೇಕು? ವ್ಯಕ್ತಿಗಿಂತ ಹೆಚ್ಚಾಗಿ ಅವರ ಗುಣಗಳ ಮೇಲೆ ಫೋಕಸ್ ಮಾಡಬೇಕು. ಅವರ ಹಾರ್ಡ್ವರ್ಕ್, ಅವರ ವ್ಯಾಲ್ಯೂಸ್, ಅವರ ಮಾತು ಮತ್ತು ನಡತೆ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಅವರ ವ್ಯಕ್ತಿತ್ವದ ಯಾವ ಅಂಶ ನಿಮ್ಮನ್ನ ಹೆಚ್ಚು ಅಟ್ರಾಕ್ಟ್ ಮಾಡುತ್ತೆ? ನೋಡಿ, ಈ ಚಟುವಟಿಕೆಗೆ ಅವಸರ ಮಾಡ್ಬೇಡಿ. ಇದನ್ನ ಪೂರ್ತಿ ಮಾಡೋಕೆ 1 ತಿಂಗಳ ಸಮಯ ತಗೊಳ್ಳಿ. ಸುಮ್ನೆ ದೂರದಿಂದ ನೋಡೋದಷ್ಟೇ ಅಲ್ಲ, ಸಾಧ್ಯವಾದ್ರೆ ಅವರ ಹತ್ರ ಮಾತಾಡಿ, ಅವರ ಅನುಭವಗಳನ್ನ ಕೇಳಿ. ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕು. ಓಕೆ, ಇಲ್ಲಿವರೆಗೆ ಸ್ಫೂರ್ತಿ ಬಗ್ಗೆ ಮಾತಾಡಿದ್ವಿ. ಈಗ ಆ ಸ್ಫೂರ್ತಿಯನ್ನ ಆಕ್ಷನ್ ಆಗಿ ಕನ್ವರ್ಟ್ ಮಾಡೋ ಸಮಯ. ಅವರ ಗುಣಗಳು ನಮ್ಮ ಕನಸುಗಳನ್ನ ನನಸಾಗಿಸೋಕೆ ಹೇಗೆ ಸಹಾಯ ಮಾಡಬಹುದು ಅಂತ ನೋಡೋಣ. ಇದು ನಮ್ಮ ಜೀವನದಲ್ಲಿ ಒಂದು ನಿಜವಾದ ಬದಲಾವಣೆಯನ್ನ ತರಬಲ್ಲದು. ಅವರ ಲೈಫ್ ಜರ್ನಿ ಮತ್ತು ಅನುಭವಗಳು ನಿಮ್ಮ ಕನಸುಗಳಿಗೆ ಹೇಗೆ ದಾರಿ ತೋರಿಸ್ಬೋದು? ಅವರ ಯಾವ ಕ್ವಾಲಿಟಿ ನಿಮ್ಮ ಗೋಲ್ಸ್ ರೀಚ್ ಮಾಡಕ್ಕೆ ಹೆಚ್ಚು ಹೆಲ್ಪ್ ಆಗ್ಬೋದು ಅಂತ ಯೋಚಿಸಿ. ಇದು ತುಂಬಾನೇ ಮುಖ್ಯವಾದ ಮಾತು. ನಮ್ಮ ಸ್ವಂತಿಕೆಯನ್ನ ಕಾಪಾಡಿಕೊಳ್ಬೇಕು. ನಮ್ಮ ರೋಲ್ ಮಾಡೆಲ್ಗಳು ನಮಗೆ ದಾರಿ ತೋರಿಸೋ ದೀಪ ಆಗ್ಬೇಕೇ ಹೊರತು ನಾವು ಅವರ ನೆರಳಲ್ಲೇ ಉಳಿದ್ಬಿಡಬಾರ್ದು. ಹಾಗಾದ್ರೆ ಇನ್ಸ್ಪಿರೇಷನ್ಗೂ ಇಮಿಟೇಷನ್ಗೂ ಅಂದ್ರೆ ಸ್ಫೂರ್ತಿಗೂ ಅನುಕರಣೆಗೂ ಇರೋ ವ್ಯತ್ಯಾಸ ಏನು? ಈ ಹೋಲಿಕೆ ಅದನ್ನ ತುಂಬಾ ಚೆನ್ನಾಗಿ ತೋರಿಸುತ್ತೆ. ಸ್ಫೂರ್ತಿ ನಮ್ಮನ್ನ ಬೆಳೆಸಿದ್ರೆ, ಅನುಕರಣೆ ನಮ್ಮನ್ನ ಒಂದು ಚೌಕಟ್ಟಿಗೆ ಸೀಮಿತಗೊಳಿಸುತ್ತೆ. ಸರಿ, ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಮ ಮನಸ್ಸಲ್ಲಿ ಕೆಲವು ಪ್ರಶ್ನೆಗಳು ಬಂದಿರಬಹುದು ಅಲ್ವಾ? ಬನ್ನಿ, ಸಾಮಾನ್ಯವಾಗಿ ಬರೋ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯೋಣ ಮತ್ತು ಮುಂದಿನ ದಾರಿಯನ್ನ ಸ್ಪಷ್ಟಪಡಿಸಿಕೊಳ್ಳೋಣ. ಅಯ್ಯೋ, ನನಗೆ ಯಾರೂ ರೋಲ್ ಮಾಡೆಲ್ ಅಂತ ನೆನ್ಪಿಗ್ ಬರ್ತಿಲ್ಲ ಅಂತ ಅನ್ಸ್ಬಹುದು. ಇದು ತುಂಬಾ ಸಾಮಾನ್ಯವಾದ ಫೀಲಿಂಗ್. ಆದ್ರೆ ಚಿಂತೆ ಮಾಡಬೇಡಿ, ಇದಕ್ಕೊಂದು ಸಿಂಪಲ್ ಪರಿಹಾರ ಇದೆ. ನಿಮ್ಮ ಮೇಲೆ ಸ್ವಲ್ಪನಾದ್ರೂ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಮಾಡಿದ ಯಾರಾದ್ರೂ ಸರಿ, ಅವರ ಬಗ್ಗೆ ಯೋಚಿಸಿ. ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಟೀಚರ್ಸ್ ಆಗಿರಬಹುದು ಅಥವಾ ಫ್ರೆಂಡ್ಸ್ ಆಗಿರಬಹುದು. ಪ್ರತಿಯೊಂದು ಸಣ್ಣ ಪ್ರೇರಣೆಯೂ ನಮ್ಮನ್ನ ರೂಪಿಸೋದ್ರಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ನಿಮಗೆ 3ಕ್ಕಿಂತ ಹೆಚ್ಚು ರೋಲ್ ಮಾಡೆಲ್ಸ್ ಇದ್ರೆ ವಾವ್, ಅದು ತುಂಬಾನೇ ಒಳ್ಳೆ ವಿಷಯ. ಇದು ನಿಮ್ಮಲ್ಲಿರೋ ಕಲಿಯೋ ಆಸಕ್ತಿ ಮತ್ತೆ ಓಪನ್ ಮೈಂಡನ್ನ ತೋರ್ಸುತ್ತೆ. ಆದ್ರೆ ಈ ಆಕ್ಟಿವಿಟಿಯನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡೋಕೆ ಸದ್ಯಕ್ಕೆ ಕೇವಲ 3 ಜನರ ಮೇಲೆ ಫೋಕಸ್ ಮಾಡಿ. ಯಾಕೆಂದ್ರೆ ಇದು ವಿಷಯವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಯಾವ ತರದ ಕ್ವಾಲಿಟೀಸ್ ಮೇಲೆ ಗಮನ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಕೆಲವು ಪ್ರಮುಖ ಗುಣಗಳ ಲಿಸ್ಟ್ ನೋಡೋಣ.
ಇದು ನಿಮ್ಗೆ ಒಂದು ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಕೊಡಬಹುದು. ನೋಡಿ, ಈ ಲಿಸ್ಟ್ ಕೇವಲ ಒಂದು ಗೈಡ್ಲೈನ್ ಅಷ್ಟೇ. ನಿಮ್ಗೆ ಯಾವುದು ಮುಖ್ಯ ಅನ್ಸುತ್ತೋ, ನಿಮ್ಮ ವ್ಯಾಲ್ಯೂಸ್ಗೆ ಯಾವ ಗುಣಗಳು ಸರಿ ಹೊಂದುತ್ತವೆಯೋ ಅವುಗಳ ಮೇಲೆ ಫೋಕಸ್ ಮಾಡಿ. ಸರಿ, ಈ ಆಕ್ಟಿವಿಟಿ ಮುಗಿದ್ಮೇಲೆ ನಮ್ಮ ಕಲಿಕೆಯನ್ನ ಆಕ್ಷನ್ ಆಗಿ ಪರಿವರ್ತಿಸೋ ಸಮಯ. ನೀವು ಮೆಚ್ಚುವ ಗುಣಗಳನ್ನ ಗುರುತಿಸಿ ಅದನ್ನ ನಿಮ್ಮ ಲೈಫ್ನಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ಯೋಚಿಸಿ, ಮತ್ತೆ ನಿಮ್ಮ ರೋಲ್ ಮಾಡೆಲ್ಸ್ ಜೊತೆ ಮಾತಾಡಕ್ಕೆ ಪ್ರಯತ್ನಿಸಿ. ಒಂದು ವಿಷಯ ನೆನ್ಪಿಡಿ, ನಮ್ಮ ಆದರ್ಶ ವ್ಯಕ್ತಿಗಳು ನಮ್ಗೆ ದಾರಿ ತೋರಿಸಬಹುದು, ಆದ್ರೆ ಆ ದಾರಿಲಿ ನಡಿಬೇಕಾದವರು ನಾವೇ. ನಿಮ್ಮ ಸ್ಫೂರ್ತಿಯನ್ನೇ ಶಕ್ತಿಯಾಗಿ ಬದಲಾಯಿಸಿಕೊಂಡು ನಿಮ್ದೇ ಆದ ಒಂದು ಅದ್ಭುತ ಕಥೆಯನ್ನ ಬರೀರಿ. ನಿಮ್ಮ ಈ ಪಯಣಕ್ಕೆ ಆಲ್ ದಿ ಬೆಸ್ಟ್.